ಹರೇ ಶ್ರೀನಿವಾಸ. ಜಯತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟ ವಾಪ್ತಿದತ್ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಜೈತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚ ತಮೋ ನಿಹಂತ. ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೈತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ. ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯಃ. ಕೃಷ್ಣಾವತಾರೋ ಹರಿರೇಕ ಸಾಗರಃ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕ ಆಯಿತ ಪ್ರಭಾ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ವಿಶೇಷವಾಗಿ ಇವತ್ತು ಪುರಾ ಪ್ರವೇಶ ಮಾಡಿರುವಂತ ನಮ್ಮ ಪೂಜ್ಯ ಸ್ವಾಮಿಗಳಿಗೆ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ನಾವು ಗುರುಗಳ ಕರುಣದಿಂದ ಹರಿಕಥಾಮೃತ ಸಾರವನ್ನ ಶುರು ಮಾಡೋಣ. ವಿಭೂತಿ ಸಂಧಿ ನೋಡ್ತಾ ಬಂದಿದ್ದೀವಿ. ವಿಭೂತಿ ಸಂಧಿಯಲ್ಲಿ ನಾವು ಕೆಲವು ಪದ್ಯಗಳಲ್ಲಿ ದೇಹವೇ ದೇವರು ನಮಗೆ ಕೊಟ್ಟಿರುವಂತ ಈ ಶರೀರವನ್ನ ಬಿಟ್ಟು ಈ ಜನ್ಮದಲ್ಲಿ ನಾವು ಎಲ್ಲಿನೂ ಹೋಗೋದೇ ಇಲ್ಲ. ಸೊ ಈ ಸಾಧನ ಶರೀರದಲ್ಲಿ ವೆಲ್ಲಿಕ್ವಿಪ್ಡ್ ಎಲ್ಲವೂ ಕೊಟ್ಟಿದ್ದಾನೆ. ಎಲ್ಲಿ ಬೇಕಾರ ದೇವರ ಪೂಜೆ ಅಂದ್ರೆ ಯಥಾಯೋಗ್ಯವಾದಂತಹ ದೇವರ ಚಿಂತನೆಯನ್ನ ಸಾಧನೆಯನ್ನ ಎಲ್ಲಿ ಬೇಕಾದರೆ ಮಾಡಬಹುದು. ಅದು ಹೇಗೆ ಆ ವಿಧಾನವನ್ನ ತಿಳಿಸುತ್ತಾ ಬಂದಿದ್ದಾರೆ. ಈ ದೇಹವೇ ಪುರ, ನವದ್ವಾರದಿಂದ ಇರುವಂತ ಪುರ, ಆ ಒಂದು ಪಟ್ಟಣ, ಈ ದೇಹವೇ ಒಂದು ಪಟ್ಟಣ, ಈ ದೇವರ ಪಟ್ಟಣ ಅಂತ ಚಿಂತನೆ. ಈ ಪಟ್ಟಣದಲ್ಲಿ ಇರುವಂತಹ ಧಾತುಗಳು, ಆವರಣವಾಗಿದ್ದ ಉಪವೀತಿಗಳು, ನಾಡಿಗಳು, ಆಮೇಲೆ ಆ ಒಂದು ಅಂಕುಶ ಹಾಕಿ ಇರುವಂತ ಗಜಗಳೇ ಸೇನಾಪತಿಗಳಾಗಿದ್ದಾಗೆ, ಸುಷುಮ್ನ ನಾಡಿಯೇ ಆ ಒಂದು ದೊಡ್ಡ ಬೀದಿ, ಆಮೇಲೆ ಉಪವೀತಿಗಳು, ಇನ್ನೂ ಕೆಲವಾರು ನಾಡಿಗಳು, ಇಷ್ಟು ವನಗಳು ಉಪವನಗಳು ಇರಬೇಕಲ್ಲ. ಅಂದ್ರೆ ಈ ರೋಮ ದೇಹ ಪೂರ್ತಿ ಇರುವಂತ ಕಣ್ಣಿಗೆ ಕಾಣುವಂಥದ್ದು, ಕಾಣದೇ ಇರುವಂತ ಆ ಚರ್ಮದಲ್ಲಿ ಅಂಗವಾಗಿರುವಂತ ಈ ರೋಮಕೂಪಗಳು, ಇದು ಎಲ್ಲವೂ ವನಗಳು ಅಂತ ಹೇಳಿ ನಾವು ನೋಡಿದ್ದೀವಿ. ಅಷ್ಟು ನೋಡಿದ್ದೀವಿ. ಮಾತರಿಶ್ವನ್. ಸೊ ಇಷ್ಟು ಇದ್ರನು ಈ ದೇಹ ಚಂದಾಗಿ ಕೆಲಸ ಮಾಡಬೇಕಂದ್ರೆ ಅದರಲ್ಲಿ ಆ ಪ್ರಾಣಶಕ್ತಿಯನ್ನ ತುಂಬಿಸಬೇಕು. ಎಲ್ಲ ಕಣದಲ್ಲಿನೂ ಆ ಪ್ರಾಣಶಕ್ತಿಯನ್ನ ತುಂಬಿಸುವ ಕೆಲಸ. ಆ ಪ್ರಾಣಶಕ್ತಿ ಹೊರಗೆ ಈ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಈ ರೀತಿಯಿಂದಲೂ ಇದನ್ನ ಮಾಡೋದಕ್ಕೆ ಮಾತರಿಶ್ವ, ಇದನ್ನ ತಿಳಿದ ವಾಯುದೇವರನ್ನ ಆ ಉಪನಿಷತ್ತುಗಳು ಈಶಾವಾಸ್ಯ ಮುಂತಾದು ಮಾತರಿಶ್ವ ಅಂತ ಇದೆ. ಮಾತರಿ ಅಂದ್ರೆ ಎಲ್ಲ ಒಂದು ಸಪ್ತ ಮಾತೃಗಳು, ಮಾತೃಗಳು ಎಲ್ಲ ಏನು ಬೇಕಾದ್ರೂ ತಗೋಬಹುದು. ಸೊ ಈ ವೇದಗಳಿಂದ ವೇದ ತಿಳಿದು ಹೇಳಿಸುವವನು. ಈ ವೇದದ ಅಂದ್ರೆ ಆ ವೇದದ ಅರ್ಥಗಳನ್ನ ಚಂದಾಗಿ ಅಂದ್ರೆ ದೇವರ ಬಗ್ಗೆ ಸರಿಯಾಗಿ ತಿಳಿದಿರುವ ಈ ಮುಖ್ಯ ಪ್ರಾಣ ದೇವರನ್ನ ಮಾತರೀಶ್ವ. ಅಲ್ಲಿ ಅವನು ಎಲ್ಲ ಕಡೆನೂ ಅವನು ಹೋಗ್ತಾ ಬರ್ತಾ ಗಾಳಿ ಹೊರಗಿನ ಗಾಳಿ ಮಾತ್ರ ಇಲ್ಲ, ಪ್ರಾಣವಾಯು ಮುಖ್ಯವಾಗಿ, ಬರೀ ಗಾಳಿ ಇಲ್ಲ. ಈಸ್ ನಾಟ್ ವಿನ್ ಗಾಡ್, ಈಸ್ ಅ ಗಾಡ್ ಆಫ್ ಲೈಫ್. ಸೊ ಹಾಗೆ ಇವನು ಪಂಚರೂಪದಿ ಅಂತ. ಪಂಚರೂಪ ಎಲ್ರು ನಾವು ಕೇಳಿರ್ತೀವಿ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಪ್ರಾಣ ಅಲ್ಲಿ ನಿಂತು ಅವನು ಮಾಡುವಂತ, ಅವನಿಗೆ ಅವನ ದಾಸಪ್ರಾಣ, ಅವರ ಮಕ್ಕಳು ಮೊಮ್ಮಕ್ಕಳು, ಇವರ ಆ ಒಂದು ಗುಂಪಾಗಿರ್ತಾರೆ. ಇವರಲ್ಲಿನೂ ನಿಂತು ಅಲ್ಲಿ ದೇವರೇ ಪ್ರಾಣ ಶಬ್ದದಿಂದ ವಾಯುವಲ್ಲಿ ನಿಂತು ಪ್ರಾಣ ಅಂಬೋದಿಂದ ಏನಾಗತ್ತಂದ್ರೆ ನಮ್ಮ ತಲೆ ಕಣ್ಣು, ತಲೆಯಲ್ಲಿ ಇರುವಂತ ಮುಖ್ಯ ಕಣ್ಣು, ಕಿವಿ, ಮೂಗು, ಈ ಒಂದು ಎಲ್ಲದಕ್ಕೇನೋ ಆ ಪ್ರಾಣ ಶಕ್ತಿಯನ್ನ ತುಂಬಿಸಿ ಅಲ್ಲಿ ಇರುವಂತ ಆ ಪ್ರಾಣ ಶಕ್ತಿಯನ್ನ ತುಂಬಿಸುವಾಗ ಥ್ರೂ ಆಕ್ಸಿಜನ್ ಅಂತ ನಾವು ಹೇಳ್ತೀವಿ ಅದು. ಆಮೇಲೆ ಅದಲ್ಲಿ ಇರುವಂತ ಕಶ್ಮಲವನ್ನ ತೆಗೆಯೋದು, ಇದು ಅಪಾನ ಅಂದ್ರೆ ಹೊರಗೆ ಕಳಿಸೋದು. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅದರ್ವೈಸ್ ಎಲ್ಲ ಪಾಯ್ಸನ್ ಆಗ್ಬಿಡುತ್ತೆ. ಆ ಬೇಡದ್ದನ್ನ ಹೊರಗೆ ಕಳಿಸೋದು ಅಪಾನ.
ಅದು ಹೊಟ್ಟೆಗೆ ಕೆಳಗೆಯಿಂದ ಫಂಕ್ಷನ್ ಆಗುತ್ತೆ ಅಂತೆ. ಸೊ ಅಪಾನವಾಯು ಹೊರಗೆ ಎಲ್ಲ ಎಕ್ಸ್ಕ್ರೀಷನ್ ಎಲ್ಲವನ್ನು ಮಾಡುವಂಥದ್ದು ಅಪಾನ ಶಕ್ತಿ. ಪ್ರಾಣಶಕ್ತಿ ಊರ್ಧ್ವಮುಖವಾಗಿ ಎಲ್ಲ ಕಡೆನೂ ನಮಗೆ ಆ ಶಕ್ತಿ ಆ ಒಂದು ಬಲವನ್ನ ತುಂಬಿಸುವಂಥದ್ದು ಪ್ರಾಣ ಅಪಾನ. ವ್ಯಾನ ಶಕ್ತಿ, ವ್ಯಾನ ಅಂದ್ರೆ ಎಲ್ಲ ಆ ಶಕ್ತಿ ಆ ಒಂದು ಕಾರ್ಯ ಮಾಡಬೇಕಂದ್ರೆ ನಾವು ಪ್ರಾಣ ಅಪಾನವನ್ನ ನಿಗ್ರಹ ಮಾಡಿ, ಅಂದ್ರೆ ಈ ಅರಣಿಮಥನ ಆ ಬಲ ಕಾರ್ಯಗಳೆಲ್ಲ ಮಾಡಬೇಕು ಅಂದ್ರೆ ನಮ್ಗೆ ವ್ಯಾನನ ಅನುಗ್ರಹ ಬೇಕು. ಪ್ರಾಣ ಅಪಾನ ವ್ಯಾನ. ಉದಾನ ಎಂಬುದು ಏನ್ ಮಾಡತ್ತಂದ್ರೆ ನಮ್ಮನ್ನ ಈ ದೇಹದಿಂದ ದೇವರ ಕಡೆ ಕರ್ಕೊಂಡು ಹೋಗೋದು. ಅಂದ್ರೆ ಈ ದೇಹದಿಂದ ಉತ್ಕ್ರಮಣ ಆದಾಗಿ ಇನ್ನೊಂದು ದೇಹಕ್ಕೆ ಕರ್ಕೊಂಡು ಹೋಗೋದು. ಈ ದೇಹದಲ್ಲೇ ಇರೋವಾಗ ದೇವರ ಥಾಟ್ಸ್ ಮೇಲಕ್ಕಿರುವಂತ ಆ ಭಗವಂತ ನಡೆ ನಮ್ಮ ಚಿಂತನೆ ಬರುವಂತೆ ಉದಾನ. ಸಮಾನ ಅಂದ್ರೆ ಈ ದೇಹದಿಂದ ಬಂದ ಶಕ್ತಿ, ಊಟ ಮಾಡ್ತೀವಿ, ಗಾಳಿ ಎಲ್ಲವೂ ಬರುತ್ತೆ. ಯಾವ ಯಾವ ಅಂಗಕ್ಕೆ ನಾವು ಊಟ ಮಾಡ್ತೀವಿ, ಊಟ ಮಾಡಿದ ಮೇಲೆ ನಮ್ಗೆ ತ್ರಾಣ ಬರುತ್ತೆ, ದ್ವಾದಶ ದಿವಸ ತ್ರಾಣ ಬರುತ್ತೆ ಎಲ್ಲರಿಗಿನು. ಬಂದಾಗ ಏನಾಗತ್ತೆ, ಕಣ್ಣಲ್ಲಿ ನೋಡುವ ಶಕ್ತಿ, ಕಿವಿಯಲ್ಲಿ ಕೇಳುವ ಶಕ್ತಿ. ಉಂಡದ್ದು ಒಂದೇ ಅನ್ನ, ಆ ಅನ್ನದಿಂದ ಕಣ್ಣು ಒಂದು ರೀತಿಯಾದ ಕೆಲಸ, ಕಿವಿ ಒಂದು ರೀತಿ, ಬಾಯಿ ಒಂದು, ಕೈ ಒಂದು, ಹೀಗೆ. ಸೊ ಯಾವ ಯಾವ ಅವಯವಗಳಿಗೆ ಯಾವ ಯಾವ ರೀತಿಯಾದ ಶಕ್ತಿಯನ್ನ ತುಂಬಿಸಬೇಕು ಅದನ್ನ ಸಮಾನ ಅಂದ್ರೆ ಈಕ್ವಲ್ ತರ ಅದಕ್ಕೆ ಯಾವ್ದು ಬೇಕೋ ಆಯಾ ಶಕ್ತಿಗಳನ್ನ ಒದಗಿಸಿಕೊಡು. ಇದೆಲ್ಲ ಇದ್ರನೇ ದೇಹ ಕೆಲಸ ಆಗತ್ತೆ. ಸೊ ಈ ಒಂದು ಸಮಾನ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಸೊ ಹೀಗೆ ಈ ಐದು ರೂಪದಿಂದ ಮುಖ್ಯ ಪ್ರಾಣರು ಈ ಒಂದು ದೇಹದಲ್ಲಿ ಇದು ಏನು ಮಾಡ್ತಾರವರು, ಈ ಫಂಕ್ಷನಿಂಗ್ ಮಾಡೋದು ಒಂದಾದ್ರೆ ಪಾತಕಗಳೆಂಬ ಪಾತಕಿಗಳೆಂಬ ಎರಡು ಮಾಡ್ಬೋದು. ಪಾತಕಿಗಳು ಅಂದ್ರೆ ಪಾಪಗಳು ಪಾಪವನ್ನ ಪ್ರೇರಿಸುವ ದುಷ್ಟಶಕ್ತಿಗಳು. ಪ್ಲಸ್ ನಾವೇ ನೋಡ್ಬೋದು, ನಾವು ಇವಾಗ ಯೋಗ ಪ್ರಾಣಾಯಾಮ ಇದೆಲ್ಲ ಎಲ್ಲಾ ಕಡೆ ಇದೆ, ನೀವು ಮಾಡ್ತಾ ಇರ್ತೀರ. ಸೊ ಮಾಡುವಾಗ ಏನು ಮಾಡ್ತೀವಿ, ನಾವು ಗಾಳಿಯನ್ನ ಒಳಗೆ ಎಳ್ಕೊಂಡು ಏನ್ ಮಾಡ್ತೀವಿ, ಕುಂಭಕದಲ್ಲಿ ನಿಲ್ಲಿಸ್ತೀವಿ. ನಿಲ್ಲಿಸಿದಾಗ ಏನಾಗತ್ತೆ, ಕುಂಭಕದಲ್ಲಿ ಹೊರಗಿರುವಂತ ಗಾಳಿಯನ್ನ ಅದನ್ನ ಒಳಗೆ ತಕೊಂಡ ಮೇಲೆ ಅದನ್ನ ಸ್ವಲ್ಪ ಹೊತ್ತು ಇಳ್ಕೊಳ್ತೀವಿ. ಅವರವರು ಪ್ರಾಕ್ಟೀಸ್ ತಕ್ಕಂಥದ್ದು ಆಗತ್ತೆ. ಇದಾಗ ಅದು ಏನಾಗತ್ತೆ, ಎಲ್ಲ ಕಡೆನೂ ಆ ಶುದ್ಧವಾದಂತ ಗಾಳಿ ಆಕ್ಸಿಜನ್ ಅದು ಎಲ್ಲ ಕಡೆನೂ ಲಂಗ್ಸ್ ಮೂಲಕ ಎಲ್ಲಾ ಕಡೆನೂ ಹಬ್ಬಿ ಏನ್ ಮಾಡತ್ತೆ, ಆಮೇಲೆ ರೇಚಕ, ಆಮೇಲೆ ಹೊರಗೆ ಹಾಕಬೇಕು. ಆದ್ಮೇಲೆ ಜಸ್ಟ್ ಎಕ್ಸೆಲ್, ಇನ್ಹೇಲ್, ಹೋಲ್ಡ್, ಎಕ್ಸೆಲ್, ಎಕ್ಸೆಲ್, ಇನ್ಹೇಲ್, ಹೋಲ್ಡ್, ಎಕ್ಸೆಲ್, ಹೀಗೆ ಮಾಡ್ತೀವಿ ನಾವು. ಮಾಡುವಾಗ ಕಶ್ಮಲವಾದ ಎಲ್ಲರಿಗೆ ಗೊತ್ತು, ಆಕ್ಸಿಜನ್ ಟೇಕ್ ಇನ್ ಆಕ್ಸಿಜನ್ ಗಿವ್ ಔಟ್ ಕಾರ್ಬನ್ ಡೈಆಕ್ಸೈಡ್. ಸೊ ಚಂದಾಗಿ ಮಾಡಿದಾಗ ಎಲ್ಲ ಲಂಗ್ಸ್ ಅಲ್ಲಿ ಇರುವಂತಹ ಕಣ ಎಲ್ಲವೂ ಎಲ್ಲ ಸ್ಯಾಕ್ ಎಲ್ಲ ಓಪನ್ ಆಗಿ ಅಲ್ಲಿ ಆ ಗಾಳಿ ಎಕ್ಸ್ಚೇಂಜ್ ಎಲ್ಲ ಆಗತ್ತೆ. ಇದು ನಮ್ಗೆ ಎಲ್ಲರಿಗೇನು ಗೊತ್ತಿರುವಂತ ವಿಷಯ. ಸೊ ಏನಾಯ್ತು, ಇದು ಮಾಡಿಸೋರು ಯಾರು, ಅಲ್ಲಿ ಪ್ರಾಣಶಕ್ತಿ ಬೇಕು. ಬರೀ ಗಾಳಿ ಒಂದು ಬಲೂನ್ಲಿ ಹಾಕಿ ತೆಗೆದ್ರೆ ಏನಾರಾಗತ್ತೆ, ಏನಾಗಲ್ಲ. ಪ್ರಾಣಶಕ್ತಿ ಇರಬೇಕು. ಪ್ರಾಣಶಕ್ತಿಯಲ್ಲಿ ನಿಂತು ವಾಯುದೇವರು ಈ ಕಾರ್ಯವನ್ನ ಅವರು ಮಾಡಿಸ್ತಾ ಏನಾಗತ್ತ, ಒಳಗಿರುವಂತ ಅದು ಹೇಳ್ತೀವಿಲ್ಲ ಆಕ್ಸಿಜನ್ ಕಾಂಟೆಂಟ್ ಇದೆಲ್ಲ ಇವಾಗ ನೋಡ್ತಾರಲ್ಲ. ಸೊ ಅದನ್ನು ತುಂಬಿಸುವ ಕೆಲಸ ಅಂದ್ರೆ ನಮಗೆ ರೋಗ ರುಜಿನಗಳು ಆ ಶ್ವಾಸಕೋಶದಿಂದ ಎಲ್ಲದ ಮೇಲೆ ಪರಿಣಾಮವೂ ಉಂಟು. ಇದು ಎಲ್ಲ ಮಾಡಿ ಪಾತಕಿಗಳು, ಅದು ಏನು ಪಾತಕಿಗಳು, ಕಾರ್ಬನ್ ಡೈಆಕ್ಸೈಡ್ ಪಾತಕಿಗಳು ಅಂತ ಹೇಗೆ ಹೇಳ್ತೀರಾ ಅಂದ್ರೆ ಅದು ದೇಹಕ್ಕೆ ಕೆಡುವನ್ನು ಉಂಟು ಮಾಡುತ್ತೆ. ಅದರಿಂದ ರೋಗ ಎಲ್ಲ ಬರುತ್ತೆ. ಸೊ ಈ ರೀತಿಯಂತ ಮೇಲಿಂದ ಮೇಲೆ ಕಾಣುವಂತ ಈ ಆಕ್ಸಿಜನ್ ಹಾರ್ಮೋನ್ ಡೈಆಕ್ಸೈಡ್ ಈ ಥರನು ಒಂದು ಇದು ದೇಹಕ್ಕೆ ಸಂಬಂಧಪಟ್ಟದ್ದು. ದೇಹಕ್ಕೆ ಸಂಬಂಧಪಡೋದಕ್ಕೆ ಕಾರಣ ಹಾಗೆ ಇದೆ ಅಂದ್ರೆ ನಾವು ಹೇಳ್ತೀವಿ ಆ ಒಂದು ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪದಿಂದ ಇರುತ್ತೆ. ಇವಾಗ ವ್ಯಾಧಿ ಬಂದಿದೆ ನಮಗೆ, ಏನೋ ಶ್ವಾಸಕೋಶದಲ್ಲಿ ಇರ್ಬೋದು, ಇನ್ನೊಂದು ಅದು ರಿಲೇಟೆಡ್, ಎಲ್ಲ ರಿಲೇಟೆಡ್ ಪ್ರಾಣಾಯಾಮದೇ.
ಇದರಿಂದ ಏನೇನು ಉಪಾಧಿಗಳು ಬಂದಿದೋ ಅದೆಲ್ಲ ಯಾಕೆ ಬಂತು ನಮಗೆ? ಇನ್ನೊಬ್ಬರಿಗೆ ಚೆನ್ನಾಗಿದಾರಲ್ಲ, ನಮ್ಗೆ ಮಾತ್ರ ಯಾಕೆ ಬರುತ್ತೆ ಅಂದ್ರೆ ನಾವು ಮಾಡಿದ ಪಾಪ. ಅವರು ತಗೊಳ್ಳುವ ಗಾಳಿಯೋ ಒಂದೇ, ನಾವು ತಗೊಳ್ಳುವ ಗಾಳಿ ಎಲ್ಲ ಒಂದೇ ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾದ ಇರುತ್ತೆ. ಹೇಗೆ ನಾವು ಮಾಡಿದ ಕರ್ಮಗಳು. ಸೊ ಈ ಪ್ರಾಣಾಯಾಮ ಮಾಡುವಾಗ ಆ ಬಾಹ್ಯವಾಗಿ ಇದು ಎಲ್ಲವೂ ಆಗತ್ತೆ. ಇದನ್ನ ಮಾಡಿಸುವವರು ವಾಯುದೇವರು, ಮಾತರೀಶ್ವ ಅಂತ. ಮಾತರೀಶ್ವನಲ್ಲಿ ಇರುವಂತ ಭಗವಂತನನ್ನ ಚಿಂತನೆ ಮಾಡಿದ್ರೆ ಈ ರೋಗ ರುಜಿನಕ್ಕೆ ಮೂಲವಾಗಿರುವಂತ ಪಾಪ ಯಾಕೆ ಮಾಡಿದ್ದೀವಿ ನಾವು ಅಂದ್ರೆ ಅಜ್ಞಾನದಿಂದ ಮಾಡಿದ್ದೀವಿ. ಮೂಲ ಕಾರಣ ಅಜ್ಞಾನ ಅದನ್ನು ತೆಗೆದು ಬಿಡ್ತಾನಂತ. ಬಿಕಾಸ್ ಈ ಅಜ್ಞಾನದಿಂದ ಪಾಪ ಮಾಡ್ತೀವಿ, ಪಾಪದಿಂದ ರೋಗ ರುಜಿನಗಳು. ಇವಾಗ ತಿರ್ಗಾ ಮಾಡೋದು ಅದೇ ಕೆಲಸ. ಪಾಪ ಮಾಡ್ತೀವಿ, ಅಜ್ಞಾನ, ಪಾಪ ಮಾಡ್ತೀವಿ. ಯಾವುದು ಬೇಕು ಅಂತ ಗೊತ್ತಿಲ್ಲ, ಯಾವುದು ಬೇಡ ಅಂತ ಗೊತ್ತಿಲ್ಲ, ಲಾಂಗ್ ಟೈಮ್ ಯಾವುದು ಒಳ್ಳೇದು ಅಂತ ದೀರ್ಘ ಆಲೋಚನೆನೂ ನಮಗಿಲ್ಲ. ಮನುಷ್ಯ ಆಯುಷ್ಯು ಕಡಿಮೆ. ಸೊ ಏನ್ ಮಾಡೋದು? ಸಿಂಪಲ್. ಈ ಮಾತರಿಶ್ವ ಇವನಲ್ಲಿ ಇರುವಂತ ಭಗವಂತ, ಅದೇ ಮಧು ವಿರೋಧಿಯ ಪಟ್ಟಣ ಅಂತ ಚಿಂತನೆ ಇದಲ್ಲ, ಅದೇ. ಇದನ್ನ ನಾವು ಪ್ರಾಣಾಯಾಮ ಮಾಡುವಾಗ, ಇದನ್ನ ನಾವು ಬರೀ ಯೋಗ ಪ್ರಾಣಾಯಾಮ ಇದು ಮಾಡುವಾಗಲೂ, ಜಪ ಮಾಡುವ ಕಾಲ ಮಾತ್ರ ಅಲ್ಲ, ಉಳಿದ ಕಾಲದಲ್ಲಿ ವಾಟವರ್ ಎಕ್ಸರ್ಸೈಸ್ ಮಾಡುವಾಗ ಈ ಶ್ವಾಸ ಅಂಬೋದು ನಿಲ್ಲೋದೇ ಇಲ್ಲ, ಕಂಟಿನ್ಯೂಸ್ ತಾನೆ. ಜಾಗೃತ ಅವಸ್ಥೆಯಲ್ಲಿ ನಮ್ಗೆ ಒಂದು ಎಚ್ಚರ ಇರ್ತದೆ. ನಿದ್ದೆ ಮಾಡಿದಾಗಲೂ ಇನ್ಹೇಲ್ ಎಕ್ಸೇಲ್ ಅದು ನಡೀತಾನೇ ಇರುತ್ತೆ ನಾನ್ ಸ್ಟಾಪ್. ಸೊ ಈ ವಾಯುದೇವರನ್ನ ನೆನಪು ಮಾಡಿಕೊಂಡಾಗ, ಅದನ್ನು ಜೈತೀರ್ಥರು ಇದೇ ಮಾತನ್ನ ಅವರು ಹೇಳ್ತಾರೆ. ಸೊ ಹೀಗೆ ನೆನಪು ಮಾಡಿಕೊಂಡಾಗ ಅವರು ನಮ್ಮ ಆ ಪಾಪವನ್ನ, ಈ ರೋಗಕ್ಕೆ ಕಾರಣವಾದಂತ ರೋಗಕ್ಕೆ ಕಾರಣ ಮಾತ್ರ ಇಲ್ಲ, ಅನೇಕ ನೀಚ ಯೋನಿಗಳು ನಾವು ಮಾಡುವ ಕೆಲಸದಿಂದ, ಅಜ್ಞಾನದಿಂದ, ನಮಗಾಗಿ ಸ್ವಾರ್ಥಕ್ಕಾಗಿ ಮಾಡುವ ಕೆಲಸಗಳಿಂದ ಅನೇಕ ನೀಚ ಮನುಷ್ಯ ಜನ್ಮನೇ ದೇವರು ಕೊಡೋದಿಲ್ಲ. ಮನುಷ್ಯ ಜನ್ಮ ಕೊಟ್ಟಾಗೆ, ಒಂದು ವೆಹಿಕಲ್, ಒಳ್ಳೆಯ ವೆಹಿಕಲ್ ಕೊಟ್ಟಾಗೆ ಅದನ್ನ ನಾನು ಉಪಯೋಗಿಸದೆ ಹಾಗೆ ಬಿಟ್ಟರೆ ತಿರ್ಗಾ ಯಾಕೆ ಅವನು ಕೊಡ್ತಾನೆ? ಸೊ ಇದರಿಂದ ನಾವು ಮಾಡಿದ ಪಾಪಗಳು ಕೂತೇ ಇರುತ್ತದು, ಒಳ್ಳೆ ಜನ್ಮವೂ ಬರೋದಿಲ್ಲ. ಮತ್ತು ಇದಕ್ಕೆ ಆಪೋಸಿಟ್ ನೀಚ ಜನ್ಮಗಳು ಅಂದ್ರೆ ಈ ಬುದ್ಧಿ ಇಲ್ಲದ ಆ ಜಂತುಗಳು ಇರ್ಬೋದು, ಏನು ಬೇಕಾದ್ರೆ ಮರ ಗಿಡಗಳು ಇರ್ಬೋದು, ಏನು ಬೇಕಾದ್ರೆ ಇರ್ಬೋದು. ಅದನ್ನ ದೇವರು, ಸೊ ಅದರಿಂದ ಬಚಾವ್ ಆಗೋದು ಹೇಗೆ? ಈ ರೀತಿಯಾಗಿ ಅದು ನಾವು ಪಾಪದಿಂದ, ಅಜ್ಞಾನದಿಂದ ಬರುವಂಥದ್ದು. ಇವಾಗ ಈ ಕೆಲಸವನ್ನ ಮಾತರಿಶ್ವ ಮಾಡಿಸ್ತಾನಂತ ನಾವು ಚಿಂತನೆ ಮಾಡಿದಾಗೆ ತುಂಬಾ ಒಳ್ಳೆಯ ಪಾಪಗಳೆಲ್ಲ ಎಷ್ಟೆಷ್ಟು ಸುಡಬೇಕು ಅಷ್ಟೆಷ್ಟು ಸುಟ್ಟು ಹಾಕ್ತಾನೆ. ಅದು ಈ ಕಾಲದಲ್ಲಿ ಇನ್ನೂ ಸುಲಭ. ಯಾಕೆ ಅಂದ್ರೆ ಇಂಥದ್ದು ದೇವರ ಚಿಂತನೆ ಮಾಡೋರೇ ವಿರಳ. ಅದು ನಾವಿರುವಂತ ಪ್ರದೇಶದಲ್ಲಿ ಇನ್ನೂ ವಿರಳ. ಸೊ ನಮ್ಮ ಕಾಲೇಜಲ್ಲಿ ಹಾಗೇನೆ ರಿಲೇಟಿವ್ ಸ್ಕೋರಿಂಗ್ ಜಾಸ್ತಿ ಆಗತ್ತೆ. ಸೊ ಆಲ್ ದ ಮೋರ್ ದ ಇನ್ಸೆಂಟಿವ್. ಅದಕ್ಕೆ ದಾಸರಾಯರು ಇದನ್ನ ನಮಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಮಾತ್ರ ಅಲ್ಲ, ಪ್ರತಿ ಪದ್ಯದಲ್ಲಿನೂ ಅವರ ಪ್ರಾರ್ಥನೆ, ಅವರು ಬರೆದ ಅಕ್ಷರಗಳಲ್ಲಿ ಅವರೇ ನಿಂತಿದ್ದಾರೆ, ಅವರ ಸನ್ನಿಧಾನ ಇದೆ, ಅವರ ಪ್ರಾರ್ಥನೆ ಇದೆ ದೇವರಿಗೆ. ನಮ್ಮ ಮಾತನ್ನ ದೇವರಿಗೆ ಕೇಳಲ್ಲ. ನಾವೇನು ಮಾಡಿದ್ವಿ, ವಿ ಹ್ಯಾವ್ ನಾಟ್ ಅರ್ನ್ಡ್ ಎನಿಥಿಂಗ್. ಅವನಿಗಾಗಿ ನಾವು ಏನೋ ಮಾಡಲ್ಲ, ಎಲ್ಲ ನಮಗಾಗೆ ಮಾಡ್ಕೊಡ್ತೀವಿ. ನಮ್ಮ ಮಾತನ್ನ ದೇವರೇ ನಮ್ಮ ಪಾಪವನ್ನ ತೆಗೆದು ಹಾಕು, ಅಚ್ಯುತ ಅನಂತ ಗೋವಿಂದ ಅಂತಾರೆ. ಅವನು ಸರಿ ಅಂತ ಮಾಡ್ತಾನ? ಮಾಡಲ್ಲ. ನೀನೇನು ಮಾಡಿದೆ ಅಂತ ಕೇಳ್ತಾನ ಅವನು. ಆದರೆ ದಾಸರಾಯರು, ಹಿರಿಯರು, ಗುರುಗಳು ಇವರ ಮಾತನ್ನ ಅವನು ಸತ್ಯ ಮಾಡಿ ತೋರಿಸ್ತಾನೆ. ಇದೇ ಪುರಾಣಗಳು ಪೂರ್ತಿ ನೋಡ್ತೀವಿ ನಾವು. ಸೊ ಹಾಗೆ ಅವರು ಮಾತಿದೆ, ಅವರು ಹೇಳ್ತಾರೆ. ಅವರ ಪದ್ಯಗಳನ್ನ ನಾವು ಚೂರ್ನಾರು ನಮಗೆ ಎಟಕುವಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನ ನಾವು ಮಾತರಿಶ್ವ ಪಂಚರೂಪದಿಂದ ಪಾತಕಿಗಳೆಂಬ ಅರಿಗಳು, ಶತ್ರುಗಳು ನಮ್ಮ ದೇಹಕ್ಕೇನೋ ನಾವು ಚೆನ್ನಾಗಿ ಸುಖವಾಗಿ, ಲೌಕಿಕ ಸುಖವಾಗಿ ಇರ್ಲಿಕ್ಕೇನೋ ಬಿಡೋದಿಲ್ಲ. ರೋಗ ರುಜಿನಗಳು, ದುಃಖಗಳು ಬಿಡೋದಿಲ್ಲ. ಮತ್ತು ನಿಜವಾಗಿ ಜೀವಕ್ಕೆ ಅದೇ ಶತ್ರುಗಳಾಗಿರುವಂಥದ್ದು. ಅದನ್ನ ಸಂಹಾರ, ಅವನನ್ನ ಕರೆದಾಗ ಅವನಿದ್ದಾನೆ, ಹೀಗೆ ಮಾಡ್ತಾ ಇದ್ದಾನೆ ಅಂತ ತಿಳಿದಾಗ, ನಮಗೆ ಉಪಕಾರ ಹೀಗೆ ಮಾಡ್ತಾ ಇದ್ದಾನೆ, ಇದನ್ನ ತಿಳಿದಾಗ
ಅವನು ಮಾಡ್ತಾನೆ ತಳವಾರ ಅಂತ ಹೇಳಿ. ತಳವಾರ ಅಂದ್ರೆ ಅವನು ಆ ಒಂದು ನಮ್ಮನ್ನ ರಕ್ಷಣೆ ಮಾಡುವನು, ನಮ್ಮನ್ನ ಕಾಪಾಡುವವನು ಅವನು ಅಂತ ಅದ ಈ ಪದ್ಯದಲ್ಲಿ ಇದನ್ನ ಹೇಳಿದ್ದಾರೆ. ಇದನ್ನೇ ಇನ್ನು ಕಂಟಿನ್ಯೂ ಮಾಡ್ತಾರೆ. ಯಾವ್ದಂದ್ರ ಹಿಂದೆ ನಮ್ಗೆ ಬಂತಲ್ಲ ನವದ್ವಾರಗಳು ಅಂತ ಬಂದಿದಲ್ಲ, ಈ ನವದ್ವಾರಗಳ ಬಗ್ಗೆ ಅದರಲ್ಲಿ ನವದ್ವಾರಗಳಿದೆ ಅಂತ ಹೇಳಿದ್ದಾರೆ ನಮ್ಗೆ 19th ಪದ್ಯದಲ್ಲಿ. ದ್ವಾರಗಳಿದ್ರೆ ಏನು, ಬರೀ ಡೋರ್ಸ್ ಇದ್ರೆ ಏನು, ಡೋರ್ಗೆ ಡೋರ್ ಕೀಪರ್ ಬೇಕು, ದ್ವಾರಪಾಲಕರು ಎಂಬುದು ಎಲ್ಲ ಕಡೆನೂ ನಾವು ನೋಡ್ತೀವಿ. ದ್ವಾರಪಾಲಕ ರಕ್ಷಕರು, ಈ ದ್ವಾರಪಾಲಕರು ನಮ್ಗೆ ಬೇಕಾಗಿರುತ್ತೆ. ಸೊ ಈ ದ್ವಾರಪಾಲಕರ ಬಗ್ಗೆ ಇಲ್ಲಿ ಈ ಪದ್ಯದಲ್ಲಿ ನೆಕ್ಸ್ಟ್ ಪದ್ಯದಲ್ಲಿ ಆ ದ್ವಾರಪಾಲಕರ ಬಗ್ಗೆ ಹೇಳ್ತಾರೆ. ಯಾರ್ಯಾರು ದ್ವಾರಪಾಲಕರು ಅಂತ ತಿಳ್ಕೊಬೇಕಂತ. ಯಾಕೆ ಇದು ಉಪನಿಷತ್ಗಳು, ಚಾಂದೋಗ್ಯ ಉಪನಿಷತ್ ಇತ್ಯಾದಿಗಳಲ್ಲಿ ಬರುತ್ತೆ. ಈ ದ್ವಾರಪಾಲ ನೋಡಿದ್ರೆ ದ್ವಾರಪಾಲ ಏನೋ ರಾಜೇಂದ್ರನ್ ನೋಡ್ತೀವೋ, ಯಾರನ್ನೋ ಮಿನಿಸ್ಟರ್ ನೋಡ್ತೀವೋ, ಯಾರು ನೋಡ್ಬೇಕಂದ್ರು ದ್ವಾರಪಾಲಕರು ಬಿಟ್ರನೆ ಒಳಗೆ ಹೋಗಕ್ಕಾಗತ್ತೆ. ದ್ವಾರಪಾಲಕರನ್ನ ಯಾರು ಇವರು ದ್ವಾರಪಾಲಕರು ಎಲ್ಲ ಯಾವಾಗ್ಲೂ ನಾವು ಹೋಗ್ತೀವಿ. ಈವಾಗಲೇ ಈ ದ್ವಾರಪಾಲಕರನ್ನ ತಿಳಿಯೋದು ಅಂದ್ರೆ ಅವರು ನಮ್ಮ ದ್ವಾರಗಳನ್ನ ಕಣ್ಣು ಕಿವಿ ಮೂಗು ಇದೆಲ್ಲ ರಕ್ಷಣೆ ಮಾಡಬೇಕು. ಅದರ್ವೈಸ್ ಏನಾಗುತ್ತೆ, ರಕ್ಷಣೆ ಮಾಡದೇ ಇದ್ರೆ ಏನಾಗುತ್ತೆ, ಕೆಟ್ಟ ಕೆಟ್ಟ ವಿಷಯಗಳು ಆಗತ್ತಲ್ಲ ನಮ್ಗೆ. ಕಣ್ಣಿಗೆ ಕೆಟ್ಟ ವಿಷಯವೇ ನೋಡುತ್ತೆ, ಕಿವಿ ಕೆಟ್ಟದನ್ನ ಕೇಳತ್ತೆ, ಮನಸ್ಸು ಕೆಟ್ಟದನ್ನ ಆಲೋಚನೆ ಮಾಡುತ್ತೆ, ಮಾತು ಆಡಬಾರದ ಮಾತುಗಳೆಲ್ಲ ಬರುತ್ತೆ ಬಾಯಿಂದ. ಮೂಗು ಅದು ಇನ್ನೊಂದು ರೀತಿಯಾಗಿ ಫಂಕ್ಷನೇ ಮಾಡೋದಿಲ್ಲ, ಶ್ವಾಸ ಇದು ಫಂಕ್ಷನ್ ಸರಿ ಮಾಡೋದೇ ಇಲ್ಲ. ಅದು ಸುಗಂಧವೂ ಹೇಳಲ್ಲ, ದುರ್ಗಂಧವೂ ಹೇಳಲ್ಲ, ಇದ್ದದಲ್ಲಿ ಒಂದು ಫಂಕ್ಷನ್. ಈ ಅನೇಕ ಕಷ್ಟಗಳು. ಸೊ ಈ ದ್ವಾರಪಾಲಕರನ್ನ ನಾವು ತಿಳಿದು ಅವರಿಗೆ ನಾವು ನಮ್ಮ ಇದನ್ನ ಸಲ್ಲಿಸಬೇಕು, ನಮ್ಮ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಕೃತಜ್ಞತೆ ಅಂದ್ರೆ ಬೇರೆ ಏನಲ್ಲ, ಇವರು ನಮ್ಮಲ್ಲಿ ನಿಂತು ನಮಗೆ ಉಪಕಾರ ಮಾಡ್ತಾರೆ. ಉಪಕಾರ ಥ್ಯಾಂಕ್ ಯು ಅಂತ ಹೇಳೋದಿಲ್ವ? ಯಾರ್ಯಾರಿಗೋ ಏನೇನೋ ಒಂದು ಕೇವಲ ಒಂದು ನಶ್ವರವಾಗುವಂತ ಏನೋ ಒಂದು ಎಲ್ಲೋ ಬಿಟ್ಟಿರ್ತೀವಿ, ಅದನ್ನ ಅವರು ತೆಗೆದು ಥ್ಯಾಂಕ್ ಯು ಸೋ ಮಚ್ ರೀ ಅಂತ ಥ್ಯಾಂಕ್ ಯು ನೋಟ್ ಕಳ್ತೀವಿ, ಥ್ಯಾಂಕ್ ಯು ಹೇಳ್ತೀವಿ. ಇಷ್ಟು ಒಂದು ನಮ್ಮ ಸಾಧನೆಗೆ ಇಷ್ಟು ಅನುಕೂಲವಾಗಿ ನಮ್ಮಲ್ಲಿ ನಿಂತು ನಮ್ಮನ್ನ ಬಿಡದೆ ರಕ್ಷಣೆ ಮಾಡುವಂತ ಇವರಿಗೆ ಒಂದು ಥ್ಯಾಂಕ್ ಯು ನೀವು ಮಾಡ್ತಾ ಇದ್ದೀರಾ ಅಂತ ಒಂದು ಕೈ ಮುಗಿಯೋದು. ಈ ದೇವತೆ ದಿಕ್ಕ ದೇವತೆಗಳು ಅಂತನೂ ತಗೋಬಹುದು. ಇವರನ್ನ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಯಾರು ಅಂತ ಹೇಳ್ತಾ ಇದ್ದಾರೆ. ಇನ ಶಶಾಂಕಾದಿಗಳು ಲಕ್ಷ್ಮಿ ವನಿತೆಯರಸನ ದ್ವಾರ ಪಾಲಕ ರೆನಿಸುತ್ತಿಪ್ಪರು ಮನದ ವೃತ್ತಿಗಳೇ ಪದಾದಿಗಳು ಅನುಭವಿಪ ವಿಷಯಗಳೇ ಪಟ್ಟಣಕ್ಕೆ ಬಪ್ಪ ಪಸಾರಗಳು ಜೀವನಿಸುವರ್ತಕ ಕಪ್ಪಗಳ ಕೈ ಕೊಂಬ ಹರಿತಾನು. ಈ ದೇಹದಲ್ಲಿ ದ್ವಾರಪಾಲಕರು ಇದ್ದಾರೆ. ಅವರು ಯಾರು ಅಂತ ತಿಳಿಯಬೇಕು. ಯಾಕೆ ಅಂದ್ರೆ ನೋಡಿದೀವಿ. ಅದು ಮಾತ್ರ ಅಲ್ಲ, ಈ ದೇಹದಲ್ಲಿ ಈ ಜೀವ ಆ ವ್ಯಾಪಾರ ಚಟುವಟಿಕೆಗಳು ಎಲ್ಲವೂ ಮಾಡಬೇಕು. ಇದಕ್ಕೆ ಒಳ್ಳೆ ಉದಾಹರಣೆ ಕೊಡ್ತಾರೆ. ನಾವೇನೋ ವೈಶ್ಯ ಜಾತಿದವರೇ, ಬಿಸ್ನೆಸ್ ಪೀಪಲ್ ಅವರೇ ಮಾಡೋದು, ನಮಗೇನೋ ಬಿಸ್ನೆಸ್ಗೇನೋ ಸಂಬಂಧ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ. ಆದ್ರೆ ನಮ್ಮ ದೇಹ ಎಂಬೋ ಪಟ್ಟಣದಲ್ಲಿ ಈ ದೇಹದಲ್ಲಿ ಇರುವಂತ ನಾವೇ ವರ್ತಕರು. ಅಂದ್ರೆ ನಾವೇ ಈ ಒಂದು ವ್ಯಾಪಾರ ಮಾಡುವಂತ ಆ ವರ್ತಕ ನಾವೇ. ವರ್ತಕನ ಕೆಲಸ ಯಾವುದು ಅಂತ ಹೇಳ್ತಾ ಇದ್ದಾರೆ. ಈ ಪಟ್ಟಣ ಫಸ್ಟ್ ಅದಕ್ಕೆ ಮುಂಚೆ ಈ ಪಟ್ಟಣಕ್ಕೆ ಇರುವಂತ ಈ ದ್ವಾರಗಳು ನಾವು 19th ಪದ್ಯದಲ್ಲಿ ನೋಡಿದ್ದೀವಿಲ್ಲ, ಆ ಪಟ್ಟಣಕ್ಕೆ ಇರುವಂತ ದ್ವಾರಪಾಲಕರು ಯಾರು ಅಂತ. ಇನ ಶಶಾಂಕ. ಇನ ಅಂದ್ರೆ ಸೂರ್ಯ, ಶಶಾಂಕ ಅಂದ್ರೆ ನಮ್ಗೆ ಗೊತ್ತು ಚಂದ್ರ. ಸೂರ್ಯ ಚಂದ್ರ ಶಶಾಂಕ ಆದಿ ಅಂತ, ಆದಿ ಶಬ್ದದಿಂದ ಉಳಿದ ಜಾಗಗಳಿಗೆ ಯಾರ್ಯಾರು ಅಂತ ತಿಳ್ಕೋಬೇಕು. ಆದಿಗಳು ಲಕ್ಷ್ಮೀ ವನಿತೆಯರಸನ ದ್ವಾರಪಾಲಕರು ಎನಿಸುತ್ತಿಪ್ಪರು ಅಂತ ಕೊಟ್ಟಿದ್ದಾರೆ. ಇದು ಇತರ ಗ್ರಂಥ ಆಕ್ಚುಲಿ ಇದೆಲ್ಲಿನೂ ಬರುತ್ತೆ, ಚಾಂದೋಗ್ಯ ಮುಂತಾದಲ್ಲಿ ಇಲ್ಲಿ ವ್ಯಾಖ್ಯಾನಗಳಲ್ಲಿನೂ ಒಂದೊಂದು ದ್ವಾರಕ್ಕೆ ಯಾವ ದ್ವಾರಪಾಲಕರು ಇದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಸೂರ್ಯ ಚಂದ್ರ ಇದು ಎಲ್ಲರಿಗೆ ನಮ್ಗೆ ಗೊತ್ತು. ಸೂರ್ಯ ಕಣ್ಣಲ್ಲಿ ಸೂರ್ಯ ಇದ್ದಾನೆ ಎಂಬುದು, ಸೂರ್ಯ ದೇವ ಕಣ್ಣಲ್ಲಿ ಇದ್ದಾನೆ ಅಂತ. ಹೊರಗೆ ಸೂರ್ಯನಾಗಿ ಅಲ್ಲಿ ಮೆರೆಯುತ್ತಾ ಇದ್ದಾನೆ, ಇಲ್ಲಿ ನಮ್ಮ ಕಣ್ಣಲ್ಲಿನೂ ಅವನೇ ಇದ್ದಾನೆ. ಅಂದ್ರೆ ಸೂರ್ಯ ಇದು ಶಾಸ್ತ್ರಗಳಲ್ಲಿ ನಿರ್ಣಯ, ಬ್ರಹ್ಮಸೂತ್ರ ಇತ್ಯಾದಿ ನಿರ್ಣಯ ಮಾಡಿದ್ದು.
ಸೂರ್ಯ ಹುಟ್ಟೋದೇ, ಅದು ನೀವು ಪುರುಷ ಸೂಕ್ತನೂ ನೀವೆಲ್ಲ ಕೇಳಿರ್ತೀರ. ಸೂರ್ಯ ಇತ್ಯಾದಾರ್ ವಿರಾಟ ರೂಪ, ಇದೆಲ್ಲ ಅನೇಕ ಪ್ರವಚನಗಳಿಂದ ಕೇಳಿರ್ತೀರ. ಸೂರ್ಯ ದೇವರ ಕಣ್ಣನ್ನ ಆ ಒಂದು ಆಶ್ರಯ ಮಾಡಿ, ಆ ಕಣ್ಣನ್ನೇ ವಿಶೇಷ, ಎಲ್ಲವನ್ನೂ ನಮಸ್ಕಾರ ಮಾಡ್ತಾನೆ, ವಿಶೇಷವಾಗಿ ಕಣ್ಣು, ದೇವರ ಕಣ್ಣು ಆ ಪ್ರಕಾಶ ಶಕ್ತಿ ದೇವರಲ್ಲಿ ಎಲ್ಲ, ದೇವರ ಕಿವಿಯಿಂದ ನೋಡಬಲ್ಲ ಎಲ್ಲ ಒಂದು, ಇದು ವಿಶೇಷ. ಆ ಒಂದು ವಿಶೇಷವಾಗಿ ಆ ಪ್ರಕಾಶ ರೂಪಕವಾದಂತ ಆ ಒಂದು ಭಗವಂತನ ಅವಯವದಲ್ಲಿ, ದೇವರ ಅವಯವದಲ್ಲಿ ಭೇದ ಇಲ್ಲ, ನಮಗೆ ಅರ್ಥ ಆಗಲ್ಲ, ಅದಕ್ಕೆ ದೇವರ ಕಣ್ಣು ಮೂಗು ಕಿವಿ ನಮ್ಮಂತೆನ ಚಿತ್ರನೆ ಮಾಡ್ತೀವಿ. ಇದ್ರೂ ಅವನು ಕರುಣೆಯಿಂದ ಅದನ್ನು ಸ್ವೀಕಾರ ಮಾಡ್ತಾನೆ, ಅದೇ ಅವನ ಕರುಣೆ. ಸೊ ಆ ಕಣ್ಣಲ್ಲಿ ಆಶ್ರಯ ಆಗಿದ್ದಾರಂತ. ಅವ್ರು ಹುಟ್ಟೋದು ಆ ಕಣ್ಣಿನಿಂದಲೇ ಹುಟ್ಟುತ್ತಾರೆ, ಬೆಳೆಯೋದು, ತಿಳಿಯೋದು, ನಿರ್ವಾಹ ಮಾಡೋ ಎಲ್ಲವೂ ಆ ಕಣ್ಣಿನ ಆ ಭಗವಂತ, ಅವನು ಪೂರ್ಣ. ಇವರಿಗೆ ಎಷ್ಟೆಷ್ಟು ಅಧಿಕಾರ ಇದೋ ಅಷ್ಟೆಷ್ಟು ತಿಳ್ಕೊಳ್ತಾರೆ ಅವರು. ಅದನ್ನ ತಿಳಿದು ಕೊನೆಯಲ್ಲಿ ಮೋಕ್ಷದಲ್ಲಿನೂ ದೇವರ ಕಣ್ಣಲ್ಲಿ ಹೋಗಿ ಕೂತು ಬಿಡ್ತಾನಂತ. ಅದೇ ಆಶ್ರಯ ಅಂತ ಒಂದು ವಿಶೇಷ. ದೇವರೆಲ್ಲ ಎಲ್ಲರೂ ಇರ್ತೀವಿ, ದೇವರ ಹೊಟ್ಟೆಯಲ್ಲಿ ಇರ್ತೀವಿ, ಕಣ್ಣಲ್ಲಿ ಇರ್ತೀವಿ. ಹೀಗೆ ನಾವು ಆ ಒಂದು ವಿಚಿತ್ರ ಶಕ್ತಿಯಾದಂತ ಭಗವಂತನನ್ನ ನಮಗೆ ಎಟಕುವಂತೆ ನಾವು ಅದನ್ನ ತಿಳ್ಕೊಳ್ತೀವಿ. ಅದು ಜ್ಞಾನಿಗಳು ತೋರಿಸಿದ ದಾರಿಯಲ್ಲಿ. ಸೊ ಕಣ್ಣಲ್ಲಿ ಸೂರ್ಯ ಯಾವುದು? ಬಲಗಣ್ಣಲ್ಲಿ ಸೂರ್ಯ. ಆಮೇಲೆ ಇನ ಶಶಾಂಕಾದಿಗಳು ಲಕ್ಷ್ಮೀಯನ್. ಸೊ ಕಣ್ಣಲ್ಲಿ ಸೂರ್ಯ, ಇಲ್ಲಿ ಒಂದು ಎರಡು ಬೇಕಾದ್ರೆ ಇಟ್ಕೋಬಹುದು, ಎರಡು ಕಣ್ಣಲ್ಲಿನೂ ಸೂರ್ಯ ಅಂತಾನೆ. ಕೆಲವೊಮ್ಮೆ ಸೂರ್ಯ ಚಂದ್ರ ಡಿಫ್ರೆಂಟ್ ವೇ. ದೇವತೆಗಳು ಎಲ್ಲ ಕಡೆನೂ ಇದ್ದಾರೆ, ಕಣ್ಣಲ್ಲಿ ಮಾತನ್ನೇ ಸೂರ್ಯ ಇದ್ದಾನ, ಇಡೀ ದೇಹದಲ್ಲಿ ಇದ್ದಾರೆ. ಇದನ್ನು ವಿಶೇಷ. ಕಣ್ಣಲ್ಲಿ ಮುಖ್ಯವಾಗಿದ್ದು ಆ ಕೆಲಸಗಳನ್ನ, ಸೂರ್ಯ ಯಾವ ಕೆಲಸವನ್ನ ಮಾಡ್ತಾನೋ ಆ ಕೆಲಸವನ್ನ ನಮಗೆ ಒಂದು ಲಿಮಿಟೆಡ್ ಮೈಕ್ರೋಸ್ಕೋಪಿಕ್ ಅದರಲ್ಲಿ ಕಣ್ಣಲ್ಲಿ ಇದ್ದು ಮಾಡ್ತಾನೆ. ಅವನೇ ಈ ಕಣ್ಣಿಗೆ ದ್ವಾರಪಾಲಕ. ಇದರಿಂದ ಅವನು ಮಾಡೋದು ಏನು? ಇಲ್ಲಿ ನಿಂತು ನಮಗೆ ಒಳ್ಳೆಯ ವಿಷಯಗಳನ್ನ ಅವನು ದ್ವಾರಪಾಲಕ, ದೇವರ ಪಟ್ಟಣಕ್ಕೆ ಅಂತ ತಿಳಿದಾಗೆ ನಮ್ಮ ದ್ವಾರವನ್ನು, ನಮ್ಮ ಸಾಧನ ದ್ವಾರ, ಕಣ್ಣಿನಿಂದ ನಮ್ಗೆ ಆಗುವಂತ ಈ ಸಾಧನ ದ್ವಾರವನ್ನು ಅವನು ಚಂದ ಆರೋಗ್ಯವಾಗಿ ಪುಷ್ಟಿಕರವಾಗಿ ಲೌಕಿಕ ರೀತಿಯಿಂದಲೂ ಆರೋಗ್ಯ ಪುಷ್ಟಿ ಅದನ್ನು ಕೊಡೋದು ಒಂದು. ಆದ್ರೆ ಇನ್ನೊಂದು ಅಲೌಕಿಕ ಭಗವಂತನ ನಾವು ಒಂದು ಪದಾರ್ಥವನ್ನು ನೋಡ್ತೀವಿ, ಪದಾರ್ಥದಲ್ಲಿ ಇರುವಂತ ಭಗವಂತನ ಸೃಷ್ಟಿ ಮಾಡಿ ಹೀಗೆ ಭಗವತ್ಪರ ಅದನ್ನು ಕೊಟ್ಟು ಕೊನೆಯಲ್ಲಿ ದೇವರ ದರ್ಶನವನ್ನ ಕಣ್ಣಿನಿಂದಲೇ ಕಾಣಿಸುವಂತೆ ಮಾಡ್ತಾನಂತ. ಹಾಗ ಅವನನ್ನ ನಾವು ನೆನಪೇ ಮಾಡಿಕೊಳ್ಳದೆ ಇದ್ರೆ ಏನ್ ಮಾಡ್ತಾನೆ? ಏನೋ ಮಾಡೋದಿಲ್ಲ. ನಮಗೆ ಏನೋ ಒಂದು ಲೌಕಿಕ ಕಣ್ಣಿನಿಂದ ಕೆಟ್ಟದ್ದು ನೋಡ್ತೀವಿ, ಒಳ್ಳೆಯೂ ನೋಡ್ತೀವಿ, ಎಲ್ಲ ಕಣ್ಣಿನಿಂದ ಕೋಪ ಎಲ್ಲ ತೋರಿಸ್ತೀವಿ, ಎಲ್ಲ ಉಪಯೋಗ ಮಾಡಿಕೊಳ್ಳಿ. ಸೊ ಹೀಗೆ ಅವರನ್ನ ಪ್ರಾರ್ಥನೆ ಮಾಡಬೇಕು ಈ ದ್ವಾರಪಾಲಕರು. ಅದಕ್ಕೆ ಇದಕ್ಕೊಂದು ಶ್ಲೋಕವು ನಾವು ಹೇಳ್ತೀವಿ ನಮ್ಮ ಸಂಪ್ರದಾಯದಲ್ಲಿ. ಬೆಳಿಗ್ಗೆ ಎದ್ದ ಕೂಡ್ಲೆ ಈ ಸೂರ್ಯ ಎಲ್ಲಿದೆ ಅಂತ ಕಿವಿ ದೇವತೆಗಳು ಅಂತ. ಈ ದೇವತೆಗಳು ಈ ಶಬ್ದಗಳು ನಮ್ಮ ಸುತ್ತ ಈ ದಿಕ್ಪಾಲಕ ಅಷ್ಟ ದಿಕ್ಕುಗಳು 10 ಹೀಗೆ ಬೇಕಾದ್ರೆ ಇಲ್ಲಿ ಇರುವಂತ ಶಬ್ದಗಳೆಲ್ಲ ಅಂದು ನಮ್ಮ ಕಿವಿ ಹಾಕ್ತಾರಂತೆ. ಚಂದ್ರ ಏನ್ ಮಾಡ್ತಾನೆ? ಆ ಶಬ್ದಗಳನ್ನೆಲ್ಲ ಸ್ವೀಕರಣ ಮಾಡಿ ಒಳಗೆ ಕಳಿಸಿ ದೇವರಿಗೆ ಅವನು ಕಳಿಸೋದು ನಮಗೆ ಏನಂತಲ್ಲ, ಅಲ್ಲಿ ಕಿವಿಯಲ್ಲಿ ಇರುವಂತ ದೇವರಿಗೆ ಸಮರ್ಪಣೆ. ಇಲ್ಲಿ ಹೇಳ್ತೀವಲ್ಲ, ಬಾಯಿಂದ ಉಂಡಾಗ ಬಾಯಲ್ಲಿ ಇರುವಂತ ಅಗ್ನಿಯಲ್ಲಿ ಇರುವಂತ ಪರಶುರಾಮನಿಗೆ ಸಮರ್ಪಣೆ, ಜಠರ ಅಗ್ನಿಗೆ ಇರುವಂತ ಭಗವಂತನಿಗೆ ಸಮರ್ಪಣೆ. ಹೀಗೇನೆ ದೇವತೆಗಳು ಈ ಕೆಲಸಗಳನ್ನ ಮಾಡ್ತಾರೆ. ಹೀಗೆ ನಾವು ತಿಳ್ಕೊಂಡ್ರೆ ನಮ್ಮ ದ್ವಾರ, ನಮ್ಮ ಕಿವಿಯಲ್ಲಿ ಒಳ್ಳೆ ಶಬ್ದಗಳು ಬಿಡುವಂತೆ, ಒಳ್ಳೆ ಅರ್ಥ ಆಗುವಂತೆ. ಕೆಲವೊಮ್ಮೆ ಶಬ್ದಗಳು ಬಳಸಿದಾಗ ಅಡ್ಡ ಅರ್ಥಗಳು ಎಷ್ಟೋ ಬರುತ್ತೆ, ಏನೋ ವಿಚಿತ್ರ ದುಷ್ಟಾರ್ಥಗಳು ಬರುತ್ತೆ. ಅದು ಬಾರದೆ ಒಳ್ಳೆ ರೀತಿಯಾಗಿ ಭಗವತ್ಪರವಾದ ಭಗವಂತನ ಸ್ತೋತ್ರ, ಭಗವಂತ ಪುರಾಣ ವಚನಗಳು, ಈ ಉಪದೇಶಗಳು, ಹಿರಿಯರ ಉಪದೇಶಗಳು, ಹೀಗೆ ಎಲ್ಲ ಪಾಸಿಟಿವ್ ಅದು ಬರುವಂತೆ ಆ ದ್ವಾರವನ್ನ ರಕ್ಷಣೆ ಮಾಡುತ್ತಾರಂತ. ಸೊ ಹೀಗೆ ಒಂದೊಂದು ದೇವತೆಗಳನ್ನು, ಹೀಗೆ ಒಂದೊಂದು ದೇವತೆ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ದೇವತೆಗಳು ಇಟ್ಟಿದ್ದಾರೆ. ಆಮೇಲೆ ಮೂಗಿಗೆ ಒಟ್ಟಿಗೆ ಇರುತ್ತಲ್ಲ ನಾಸ್ಟ್ರಲ್ಸ್, ಶ್ರೀ ದೇವತೆಗಳು ಅಂತ.
ಆಮೇಲೆ ನಮ್ಗೆ ಬಾಯಿಗೆ ಅಗ್ನಿ ಅಂತ, ಆಮೇಲೆ ಬುಧ ಉಪಸ ಅಂದ್ರೆ ಮಲ ಮೂತ್ರ ವಿಸರ್ಜನೆ, ಇದಕ್ಕೆಲ್ಲ ಯಮ ಮಿತ್ರನನ್ನ, ಜನನೇಂದ್ರಿಯ ಇದಕ್ಕೆಲ್ಲ ನಮ್ಗೆ ದಕ್ಷ ರುದ್ರ, ಈ ತರ ಒಂದೊಂದು ಇಂದ್ರಿಯಕ್ಕೇನು ಒಂದೊಂದು ದ್ವಾರಕ್ಕೇನು ದ್ವಾರಪಾಲಕರನ್ನ ದೇವರು ಇಟ್ಟಿದ್ದಾನೆ. ಈ ಒಂದೇ ಶ್ಲೋಕದಲ್ಲಿ ನಾವು ಹೇಳ್ತೀವಿ ನಮೋ ಸ್ತುತ, ಇದು ಎಲ್ಲರ ಮನೆಯಲ್ಲಿನೂ ಹೇಳಿ ಅಭ್ಯಾಸ ಇರ್ಬೋದು. ಬೆಳಿಗ್ಗೆ ಎದ್ದ ಕೂಡಲೇ ಅವರನ್ನ ಪ್ರಾರ್ಥನೆ ನಮೋ ಸ್ತುತಾತ್ವಿಕ ದೇವ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೆ ಪ್ರೇರೆಯಂತು ಭವಂತ ಸರ್ವ ಏವ ಹಿ ಅಂತ ಈ ತಾತ್ವಿಕ ದೇವತೆ, ಈ ದ್ವಾರಪಾಲಕರನ್ನ ಮಾತ್ರ ಎಲ್ಲ ದ್ವಾರಪಾಲಕರ ಜೊತೆಲಿ ಎಲ್ಲಾ ದೇವತೆಗಳು ಬಂದುಬಿಡ್ತಾರೆ. ಎಲ್ಲಾ ದೇವತೆಗಳಿಗೇನು ಪ್ರಾರ್ಥನೆ. ನಮಗೆ ಇವತ್ತು ಬೆಳಿಗಾಗ್ತಾ ಇದೆ, ಇವತ್ತು ಎಷ್ಟೋ ವ್ಯಾಪಾರಗಳು, ಎಷ್ಟೋ ಚಟುವಟಿಕೆ, ಈ ಚಟುವಟಿಕೆಗಳು ಮಾಡೋವಾಗ ಅದು ಧರ್ಮ ಮಾರ್ಗವಾಗಿರು. ನಾವು ಹೋಗುವ ಇವತ್ತು ನಾವು ನಡೆಯುವಂತ ದಾರಿ, ಕೇಳುವಂಥದ್ದು, ನುಡಿಯುವಂಥದ್ದು, ಸವಿಯುವಂಥದ್ದು ಎಲ್ಲವೂ ಧರ್ಮದ ಮಾರ್ಗದಲ್ಲಿ ಹೋಗಿ ನಮಗೆ ಮಾಡೋ ಶಕ್ತಿ ಇಲ್ಲ, ನೀವೇ ನಮ್ಮನ್ನ ರಕ್ಷಣೆ ಮಾಡಬೇಕು, ಇದು ಒಂದು ಸಂಕಲ್ಪ. ಹೀಗೆ ಸಂಕಲ್ಪ ಹೇಳಿಯೇ ಮಾಡ್ತೀವಲ್ಲ ನಾವು. ಸೊ ಹಾಗೆ ಮಾಡಿಸಿ ಎಂಬುವ ಒಂದು ಪ್ರಾರ್ಥನೆಯಿಂದ ನಾವು ಅದನ್ನ ಶುರು ಮಾಡ್ತೀವಿ. ಸೊ ಈ ಪದ್ಯ ನಾವು ಇನ್ನು ವಿಸ್ತಾರವಾಗಿ ನೆಕ್ಸ್ಟ್ ಕ್ಲಾಸ್ಲಿ ನೋಡೋಣ. ಹೀಗೆ ಹೇಳ್ತಾರೆ, ಒಂದೊಂದು ದ್ವಾರಕ್ಕೆ ಒಂದೊಂದು ದ್ವಾರಪಾಲಕ. ಇವರು ಎಲ್ಲರೂ ನಮ್ಮ ದೇಹವನ್ನ ರಕ್ಷಣೆ ಮಾಡ್ತಾರೆ, ಆದ್ರೆ ಇವರು ದೇವರ ಮನೆಗೇನು, ವೈಕುಂಠದಲ್ಲಿ ಇರುವಂತ ದೇವರ ಮನೆಗೇನು ಇವರೂ ದ್ವಾರಪಾಲಕರಾಗಿದ್ದಾರೆ ಅಂತ ನಾವು ಜಯ ವಿಜಯ ಅಂತ ಹೇಳ್ತೀವಿ. ಇವರೆಲ್ಲ ಕೇಳೇ ಇಲ್ಲ ಅಂದ್ರೆ ಜಯ ವಿಜಯರಿಗೆ ಮೇಲೆ ಜಯ ವಿಜಯ ದ್ವಾರ, ದೊಡ್ಡ ದ್ವಾರ, ಒಳಗೆ ಔಟರ್ ವಾಲ್ ಇವರು ಇರ್ತಾರೆ ಜಯ ವಿಜಯರು. ಒಳಗೆ 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 ಹೋದ ಕೊನೆಯಲ್ಲಿ ಲಕ್ಷ್ಮಿಯ ನಿಂತಿರ್ತಾಳೆ. ಇದು ಉಪನಿಷತ್ತುಗಳಲ್ಲಿ ಚಾಂದೋಗ್ಯ ಮುಂತಾದ ಉಪನಿಷತ್ತುಗಳಲ್ಲಿ ಬರುವಂತ ವಿಷಯಗಳು. ಸೊ ಇಲ್ಲಿ ದೇವತೆಗಳನ್ನ ಹೇಳಿದ್ದಾರೆ. ಈ ದೇವತೆಗಳ ನಿಂತು ನಮ್ಗೆ ರಕ್ಷಣೆಯನ್ನ ಮಾಡ್ತಾರೆ. ಇವರನ್ನ ನಾವು ಮರೆಯಬಾರದು, ಸ್ಮರಣೆ ಮಾಡಬೇಕು. ಇವರೇ ನಮ್ಗೆ ಅನುಗ್ರಹ ಮಾಡಿ ಕರ್ಕೊಂಡು ಹೋಗ್ತಾರೆ. ಅವ್ರ ಅನುಗ್ರಹ ಮಾಡಬೇಕು ಅಂದ್ರೆ ನಾವು ಎದ್ದು ಈ ಸ್ತೋತ್ರ ಹೇಳಿದ ತಕ್ಷಣ ಬಂದು ಅನುಗ್ರಹ ಮಾಡೋದಿಲ್ಲ. ಅದಕ್ಕೆ ನಮ್ಮ ಚರ್ಯೆ ಚೆನ್ನಾಗಿರ್ಬೇಕು. ಚರ್ಯೆ ಅಂದ್ರೆ ಮುಖ್ಯವಾಗಿ ಮನಸ್ಸು. ಆ ಮನದ ವೃತ್ತಿಗಳೇ ಪದಾತಿಗಳು ಅಂತ. ದೇ ಆರ್ ದ ಸೋಲ್ಜರ್ಸ್. ಮನಸ್ಸು ಈ ಸೈನ್ಯ ಇದಲ್ಲ, ಇದು ನಾರಾಯಣಿ ಅಂದ್ರೆ ನಾರಾಯಣಿ ಸೈನ್ಯ ಅಂದ್ರೆ ದೇವರ ಸೈನ್ಯ, ದೇವರ ಆ ಒಂದು ಪಾದ ಸೇವಕರು. ಈ ರೀತಿಯಾಗಿ ಈ ಮನಸ್ಸಿನ ವೃತ್ತಿಗಳು ಅಂತ ಹೇಳ್ತಾರೆ. ಮನಸ್ಸಿನ ವೃತ್ತಿಗಳು ಅಂದ್ರೆ ನಾವು ಮನಸ್ಸಲ್ಲಿ ಮೂಡುವಂತ ಆಲೋಚನೆಗೆ ಎಷ್ಟಿರುತ್ತೆ? 1 ಸೆಕೆಂಡಿಗೆ 100 ಇರುತ್ತದು ಆಲೋಚನೆ. ಇಲ್ಲಿಂದ ಇಲ್ಲಿ ಕೂದ ಜಾಗೆಯಿಂದ ಉಡುಪಿಯಲ್ಲಿ ಇರುವಂತಹ ಪುರಾಪ್ರವೇಶನೂ ಮನಸ್ಸು ಹೋಗ್ಬೋದು, ಇಲ್ಲ ಬೇರೆ ಎಲ್ಲೆಲ್ಲೂ ಹೋಗ್ಬೋದು, ಹೇಗೆ ಬೇಕಾದ್ರೆ. ಅಸಂಖ್ಯವಾದ ಆರ್ಮಿ ಸೋಲ್ಜರ್ಸ್ ಅಸಂಖ್ಯವಾಗಿ ಇರುವಂಥದ್ದು. ಈ ವಿಷಯವನ್ನ ಸ್ವಲ್ಪ ನಾವು ನೆಕ್ಸ್ಟ್ ಕ್ಲಾಸ್ಲಿ ನೋಡೋಣ. ಅಂಬಲ್ಲಿ ಕೃಷ್ಣಾರ್ಪಣ ಮಸ್ತು. ಹರೇ ಶ್ರೀನಿವಾಸ.